ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಎಜುಕೇಟ್. ಕೆಲವು ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ, ಇನ್ನೂ ಕೆಲವರಿಗೆ ಜ್ವರ ಮತ್ತು ಕೆಲವರಿಗೆ ಲೂಸ್ ಮೋಷನ್. ಇವೆಲ್ಲವೂ ಕೂಡ ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ಹಾಗಾದರೆ ಈ ಎಲ್ಲ ಕಾಯಿಲೆಗಳು ತಕ್ಷಣಕ್ಕೆ ಯಾಕೆ ಬರುತ್ತೆ ಗೊತ್ತಾ? ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇರಲ್ಲ. ಪದೇ ಪದೇ ಈ ಎಲ್ಲ ಕಾರಣಗಳನ್ನು ಕೊಟ್ಟು ಸ್ಕೂಲ್ಗೆ ಹೋಗೋದನ್ನು ತಪ್ಪಿಸಿಕೊಳ್ಳುವಂತಹ ಐಡಿಯಾವನ್ನು ಅವರು ಮಾಡ್ತಲೇ ಇರ್ತಾರೆ. ಇವೆಲ್ಲವೂ ಕೂಡ ಪೋಷಕರಿಗೆ ಅಂದರೆ ನಮಗೆ ಗೊತ್ತಾದಾಗ ನಾವೇನು ಮಾಡ್ತೀವಿ ಗೊತ್ತಾ? ಒಂದು ಮಕ್ಕಳನ್ನು ಬೈಯೋದು, ಇಲ್ಲ ಅಂತಂದರೆ 2 ಏಟನ್ನು ಹೊಡೆಯೋದು. ಪೋಷಕರಾದವರಿಗೆ ತಮ್ಮ ಮಕ್ಕಳನ್ನು ತಿದ್ದಿ ಬುದ್ಧಿ ಹೇಳುವಂತಹ ಎಲ್ಲ ಅಧಿಕಾರ ಇದೆ. ಆದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಇದೊಂದೇ ಪರಿಹಾರ ಅಲ್ಲ. ಹಾಗಾಗಿ ನಾವು ಮಕ್ಕಳು ಯಾಕೆ ಈ ರೀತಿಯಾಗಿ ಪದೇ ಪದೇ ಕಾರಣಗಳನ್ನು ಹೇಳಿ ಸ್ಕೂಲ್ಗೆ ಹೋಗೋದನ್ನು ತಪ್ಪಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡ್ಕೊಳ್ಬೇಕು. ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಮಾಡಿಕೊಳ್ಬೇಕು. ಹಾಗಾದರೆ ಆ ರೀತಿಯ ಕಾರಣಗಳೆಲ್ಲ ಏನಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ, ಟೀಚರ್ಸ್ ಕಂಫರ್ಟಬಲ್ ಇಲ್ಲದೆ ಇದ್ದಾಗ ಮಕ್ಕಳಿಗೆ ಅವರು ಹೇಳುವಂತಹ ವಿಷಯಗಳು ಅರ್ಥನೇ ಆಗಲ್ಲ. ಕಾನ್ಸೆಪ್ಟ್ಗಳು ಅರ್ಥ ಆಗಲ್ಲ ಅಂತಂದ ಮೇಲೆ ಮತ್ತೆ ಅವರು ಕೇಳುವಂತಹ ಕ್ವೆಶನ್ಸ್ಗಳಿಗೆ ಆನ್ಸರನ್ನು ಮಾಡೋಕ್ಕೂ ಕೂಡ ಅವರಿಂದ ಸಾಧ್ಯ ಆಗಲ್ಲ. ಮಕ್ಕಳಿಗೆ ಆನ್ಸರನ್ನು ಮಾಡೋಕ್ಕೆ ಬರದೇ ಹೋದಂತಹ ಸಂದರ್ಭದಲ್ಲಿ ಉಳಿದಂತಹ ಮಕ್ಕಳು ಅವರನ್ನು ನೋಡಿ ನಗುತ್ತಾರೆ. ಹಾಗೆಯೇ ಟೀಚರ್ಸ್ ಕೂಡ ಬೈತಾರೆ, ಅದು ಸಹಜ. ಆದರೆ ಇವೆಲ್ಲ ಕೂಡ ಪದೇ ಪದೇ ಆಗ್ತಾ ಇದ್ದಾಗ ಮಕ್ಕಳು ಅದನ್ನು ಅವಮಾನ ಅಂತ ಅಂದ್ಕೊಳ್ತಾರೆ. ಹಾಗಾಗಿ ಸ್ಕೂಲ್ ಎನ್ವಿರಾನ್ಮೆಂಟೇ ಅವರಿಗೆ ಇಷ್ಟ ಆಗಲ್ಲ, ಸ್ಕೂಲೇ ಬೇಡ ಅಂತ ಅನಿಸ್ಬಿಡತ್ತೆ. ಇನ್ನೂ ಕೆಲವೊಂದು ಸಲ ಮಕ್ಕಳಿಗೆ ಹೋಮ್ವರ್ಕ್ ಭಯ ಇರುತ್ತೆ. ಅಂದರೆ ಒಂದಷ್ಟು ಹೋಮ್ವರ್ಕನ್ನು ಕೊಟ್ಟಾಗ ಆ ಹೋಮ್ವರ್ಕ್ಗಳನ್ನು ಅವರು ಮಾಡದೇ ಇರುವಂತಹ ಸಂದರ್ಭದಲ್ಲಿ ಕೂಡ ಅವರು ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಇನ್ನೂ ಕೆಲವು ಮಕ್ಕಳಿಗೆ ಪರೀಕ್ಷಾ ಭಯ, ಎಕ್ಸಾಮ್ ಫೋಬಿಯಾ ಇರುತ್ತೆ. ಭಯ ಅವರಿಗೆ, ಪರೀಕ್ಷೆ ಎಂದಂದರೆ ಭಯ. ಎಲ್ಲ ಆನ್ಸರನ್ನು ಸುಮ್ಮನೆ ಕೇಳಿದರೆ ಹೇಳ್ತಾರೆ, ಆದರೆ ಪರೀಕ್ಷೆ ಅಂತ ಅಂದಾಗ ಅವರಿಗೆ ತಮಗೆ ಗೊತ್ತಿರುವಂತಹ ಕಾನ್ಸೆಪ್ಟ್ಗಳನ್ನು ಹೇಳುವಂತಹ ಒಂದು ಸ್ಕಿಲ್ ಇರೋದಿಲ್ಲ. ಈಗಂತೂ ಸ್ಪರ್ಧಾತ್ಮಕ ಯುಗ, ದಿನ ಬೆಳಗಾದರೆ ಎಕ್ಸಾಮ್ಗಳು, ಕ್ಲಾಸ್ ಟೆಸ್ಟು, ಯೂನಿಟ್ ಟೆಸ್ಟು, ಹೀಗೇ ಒಂದಲ್ಲ ಒಂದು ಎಕ್ಸಾಮ್ಗಳು ಸ್ಕೂಲ್ಗಳಲ್ಲಿ ಇದ್ದೇ ಇರುತ್ತೆ. ಈ ಎಲ್ಲ ಎಕ್ಸಾಮ್ಗಳಿದ್ದಾಗ ಆ ಎಕ್ಸಾಮ್ ಫೋಬಿಯಾ ಇರುವಂತಹ ಮಕ್ಕಳು ಸ್ಕೂಲನ್ನು ಇಷ್ಟಪಡೋದಿಲ್ಲ. ಆಗ ಯಾವ ಡೇಟ್ಗೆ ಟೆಸ್ಟ್ ಇದೆ, ಎಕ್ಸಾಮ್ ಇದೆ ಅನ್ನೋದನ್ನು ನೋಡಿಕೊಂಡು ಅವರು ಆ ದಿನ ಚಕ್ಕರ್ ಹೊಡೆಯುವಂತಹ ಪ್ಲ್ಯಾನನ್ನು ರೆಡಿ ಮಾಡ್ಕೊಳ್ತಾರೆ. ಕ್ಲಾಸ್ ರೂಮ್ ಅಂದಮೇಲೆ ಎಲ್ಲ ರೀತಿಯ ಮಕ್ಕಳು ಕೂಡ ಇರ್ತಾರೆ. ಕೆಲವರು ಸೆನ್ಸಿಟಿವ್ ಇದ್ದರೆ, ಇನ್ನೂ ಕೆಲವರು ರಫ್ ಆಗಿ ಬಿಹೇವ್ ಮಾಡ್ತಾರೆ. ಈ ರಫ್ ಆಗಿ ಬಿಹೇವ್ ಮಾಡುವಂತಹ ಮಕ್ಕಳೇನಿರ್ತಾರೆ, ಅವರು ಈ ಸೆನ್ಸಿಟಿವ್ ಇರುವಂತಹ ಮಕ್ಕಳಿಗೆ ಕೆಲವೊಂದು ಕೀಟಲೆಗಳನ್ನು ಮಾಡೋದು, ತೊಂದರೆಯನ್ನು ಕೊಡೋದು ಮಾಡ್ತಾರೆ. ಇದರಿಂದ ಸೆನ್ಸಿಟಿವ್ ಇರುವಂತಹ ಮಕ್ಕಳು ಅವರಿಗೇ ಹೆದರಿ ಸ್ಕೂಲ್ಗೆ ಹೋಗೋದನ್ನು ಇಷ್ಟಪಡೋದಿಲ್ಲ. ಕ್ಲಾಸ್ ರೂಮಲ್ಲಿ ಸಹಜವಾಗಿ ಎಲ್ಲ ರೀತಿಯ ಮಕ್ಕಳು ಕೂಡ ಇರ್ತಾರೆ. ಅಂದರೆ ಕೆಲವರು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಇನ್ನೂ ಕೆಲವರು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ. ಅಂತಹ ಟೈಮಲ್ಲಿ ಈ ಹಿಂದುಳಿದಿರುವಂತಹ ಮಕ್ಕಳೇನಿರ್ತಾರೆ, ಅವರು ತಮಗೆ ತಾವೇ ಆ ಇನ್ನೊಂದಷ್ಟು ಮಕ್ಕಳ ಜೊತೆಗೆ ಕಂಪೇರ್ ಮಾಡಿಕೊಂಡು ತಾವು ದಡ್ಡರು ಅನ್ನುವಂತಹ ಕೀಳರಿಮೆಯನ್ನು ತಮಗೆ ತಾವೇ ಬೆಳೆಸ್ಕೊಂಬಿಟ್ಟಿರ್ತಾರೆ. ಅಂತಹ ಟೈಮಲ್ಲಿ ಆ ಭಾವನೆ ಅವ್ರ ಮೇಲೆ ಮನಸ್ಸಲ್ಲಿ ಮೂಡಿದಾಗ ಅವರು ಸ್ಕೂಲ್ಗೆ ಹೋಗೋಕ್ಕೆ ಹಿಂಜರಿತಾರೆ. ಮಕ್ಕಳಿಗೆ ಮನೆ ಅಂದರೆ ಅದೊಂದು ರೀತಿ ಸಂಭ್ರಮ, ಖುಷಿ, ಸುರಕ್ಷತಾ ಭಾವ. ಈ ರೀತಿ ಫೀಲ್ ಇದ್ದಾಗ ಮಕ್ಕಳು ಸಹಜವಾಗಿಯೇ ಮನೆಯನ್ನು ಬಿಟ್ಟು ಸ್ಕೂಲ್ಗೆ ಹೋಗೋದನ್ನು ಇಷ್ಟಪಡೋದಿಲ್ಲ. ಆ ಟೈಮಲ್ಲೂ ಕೂಡ ಮಕ್ಕಳು ಒಂದಲ್ಲ ಒಂದು ಕಾರಣಗಳನ್ನು ಹೇಳ್ತಾನೆ ಇರ್ತಾರೆ. ಕೆಲವೊಂದು ಸಲ ಮಕ್ಕಳಿಗೆ ಸ್ಪೋರ್ಟ್ಸು, ಮ್ಯೂಸಿಕ್ಕು, ಡ್ಯಾನ್ಸು, ಈ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದ್ದಾಗ ಮಕ್ಕಳಿಗೆ ಸಹಜವಾಗಿ ಓದೋದು ಇಷ್ಟ ಆಗಲ್ಲ. ಆ ಸಂದರ್ಭದಲ್ಲೂ ಕೂಡ ಅವರ ಗಮನ ಎಲ್ಲ ಈ ಕಡೆನೇ ಇರೋದ್ರಿಂದ ಸ್ಕೂಲ್ಗೆ ಹೋಗೋಕ್ಕೆ ಅವರು ಇಷ್ಟಪಡೋದೇ ಇಲ್ಲ. ಕೆಲವೊಂದು ಸ್ಕೂಲ್ಗಳಲ್ಲಿ
ಅತಿಯಾದಂತಹ ಶಿಸ್ತು ಮಕ್ಕಳನ್ನು ಉಸಿರುಗೆಡಿಸ್ತಾ ಇರುತ್ತೆ. ಅಂದರೆ ಕೇವಲ ದಿನದ ಅಷ್ಟೋ ಗಂಟೆನೂ ಕೂಡ ಓದಿಗೆ ಮಾತ್ರ ಮೀಸಲು, ಯಾವುದೇ ರೀತಿಯ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇಲ್ಲ, ಸ್ಪೋರ್ಟ್ಸ್ ಇಲ್ಲ, ಯಾವಾಗಲೂ ಕ್ಲಾಸ್ ರೂಮಲ್ಲೇ ಕೂತ್ಕೊಳ್ಳಿ ಅಂತ ಅಂದಾಗ ಕೂಡ ಈ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟನ್ನು ಇರುವಂತಹ ಮಕ್ಕಳು ಸ್ಕೂಲ್ಗೆ ಹೋಗೋದನ್ನು ಇಷ್ಟಪಡೋದಿಲ್ಲ. ಸ್ಕೂಲ್ಗೆ ಹೋಗೋದನ್ನೇ ಅವರು ಹೇಟ್ ಮಾಡೋಕೆ ಆರಂಭ ಮಾಡ್ತಾರೆ. ಹಾಗಾಗಿ ಅವೆಲ್ಲವೂ ಕೂಡ ಮಕ್ಕಳಿಗೆ ತೊಂದರೆ ಆಗ್ತಾನೇ ಇರುತ್ತೆ. ಕೆಲವೊಂದು ಸಲ ಮಕ್ಕಳಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಂದರೆ ಸಾಮಾನ್ಯವಾಗಿ ಈಗಂತೂ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗಳಿಗೆ ಹೋಗ್ತಾರೆ. ಆಗ ಅಲ್ಲಿ ಇಂಗ್ಲೀಷ್ನಲ್ಲೇ ಮಾತನಾಡಬೇಕು ಅನ್ನುವಂತಹ ರೂಲ್ಸ್ ಕೂಡ ಇದ್ದೇ ಇರುತ್ತೆ. ಆಗ ಮಕ್ಕಳಿಗೆ ಭಾಷೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಭಾಷೆಗೆ ಹೆದರಿ ಅವರು ಸ್ಕೂಲ್ಗೆ ಚಕ್ಕರ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದರೆ ಇದಕ್ಕೆಲ್ಲ ಪರಿಹಾರವಾಗಿ ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಟೀಚರ್ಸ್ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನು ಇಟ್ಕೊಳ್ಬೇಕು. ಪೇರೆಂಟ್ಸ್ ಮೀಟಿಂಗ್ಗಳನ್ನು ಕರೆದಾಗ ಕಡ್ಡಾಯವಾಗಿ ಹೋಗಲೇಬೇಕು. ಆಗ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ಜೊತೆಗೆ ಇದರಿಂದ ನಿಮ್ಮ ಮಕ್ಕಳಿಗೂ ಕೂಡ ನಿಮಗೆ ಟೀಚರ್ಸ್ ಜೊತೆಗೆ ಸ್ಕೂಲ್ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಇದೆ ಅಂತಂದರೆ ಅವರಿಗೂ ಕೂಡ ಭಯ ಇರುತ್ತೆ. ಹಾಗಾಗಿ ಸುಳ್ಳು ಹೇಳಬೇಕಾದ್ರೆ ಅವರು ಕೂಡ ಹಿಂಜರಿತಾರೆ. ಮಕ್ಕಳ ಎದುರಿನಲ್ಲಿ ಸ್ಕೂಲ್ ಬಗ್ಗೆ, ಅವರ ಟೀಚರ್ಸ್ ಬಗ್ಗೆ ಹಗುರವಾಗಿ ಮಾತನಾಡಬೇಡಿ. ಫಾರ್ ಎಕ್ಸಾಂಪಲ್, ಅವರು ಓದ್ತಾ ಇರುವಂತಹ ಸ್ಕೂಲ್ ಹೆಸರನ್ನು ಹೇಳಿ, ಈ ಸ್ಕೂಲ್ ಚೆನ್ನಾಗಿಲ್ಲ, ಅಲ್ಲಿ ಯಾವುದೇ ಫೆಸಿಲಿಟಿ ಕೂಡ ಇಲ್ಲ, ಟೀಚರ್ಸ್ ಚೆನ್ನಾಗಿಲ್ಲ, ಟೀಚರ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ, ಈ ರೀತಿಯಾಗಿ ನೆಗೆಟಿವ್ ಫೀಲನ್ನು ನೀವು ಅವ್ರ ಮುಂದೆನೇ ತೋರಿಸ್ತಾ ಇದ್ದರೆ ಅವರು ಕೂಡ ತಮ್ಮ ಸ್ಕೂಲ್ ಬಗ್ಗೆ, ಟೀಚರ್ಸ್ ಬಗ್ಗೆ ನೆಗೆಟಿವ್ ಭಾವವನ್ನು ಬೆಳೆಸ್ಕೊಂಡು ಬಿಡ್ತಾರೆ. ಆಗ ಕೂಡ ಮಕ್ಕಳು ಸ್ಕೂಲನ್ನು ಹೇಟ್ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಮಕ್ಕಳು ಮನೆಗೆ ಬಂದ ತಕ್ಷಣ ತಮ್ಮ ಸ್ಕೂಲ್ನಲ್ಲಿ ಆದಂತಹ ಘಟನೆಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಬಯಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನೀವು ನಿಮ್ಮ ಎಲ್ಲ ಕೆಲಸವನ್ನು ಬದಿಗೊತ್ತಿ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ತಾಳ್ಮೆಯಿಂದ ಕೇಳಿಸ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಕೆಲವೊಂದು ಸಲ ನಮಗೆ ಜೀವನದ ಜಂಜಾಟಗಳು 108 ಇರುತ್ತೆ. ಆ ಸಮಯದಲ್ಲಿ ಆ ಮಕ್ಕಳ ಗೋಳನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿ ನಾವಿರಲ್ಲ. ಆದರೆ ಈ ಎಲ್ಲ ಸಮಸ್ಯೆಗಳು ಕೂಡ ತಕ್ಷಣ ಪರಿಹಾರ ಆಗಬೇಕು. ಮುಂದೆ ದೊಡ್ಡ ಸಮಸ್ಯೆಗಳು ಆಗಬಾರದು ಅಂತಂದರೆ ನೀವು ಖಂಡಿತವಾಗಿಯೂ ಅವರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳೇಬೇಕು. ಇದರಿಂದ ಅದೆಷ್ಟೋ ಲಾಭ ಇದೆ. ಏನಂತಂದರೆ ಮಕ್ಕಳಿಗೂ ಕೂಡ ತಮ್ಮ ಯಾವುದೇ ಸಂದರ್ಭದಲ್ಲೂ ಯಾವುದೇ ಸಮಸ್ಯೆಯಲ್ಲೂ ಕೂಡ ತಮ್ಮ ಪೋಷಕರು ತಮ್ಮೊಂದಿಗೆ ಇರ್ತಾರೆ ಅನ್ನುವಂತಹ ಭರವಸೆಯ ಬೆಳಕು ಅವರಿಗೆ ಮೂಡುತ್ತೆ. ಇವೆಲ್ಲವುದರ ಜೊತೆಗೆ ಮಕ್ಕಳೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ಇಟ್ಕೊಳ್ಳೇಬೇಕು. ಪ್ರತಿನಿತ್ಯ ಪ್ರತಿ ಕ್ಷಣ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಲೇಬೇಕು. ಜೀವನದ ಬಗ್ಗೆ ಅರಿವನ್ನು ಮೂಡಿಸಲೇಬೇಕು. ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಂದರೆ ಸೋಲುಗಳನ್ನು ಕೂಡ ಎದುರಿಸಲೇಬೇಕು ಅನ್ನೋದನ್ನು ಪ್ರತಿನಿತ್ಯವೂ ಕೂಡ ಹೇಳ್ಕೊಡಿ. ಇವೆಲ್ಲವುಗಳನ್ನು ಮಕ್ಕಳಿಗೆ ಹೇಳ್ಕೊಟ್ಟಾಗ ಮಾತ್ರ ಮಕ್ಕಳು ಕೂಡ ಎಲ್ಲ ಸಂದರ್ಭವನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ತಾರೆ. ಮಕ್ಕಳೊಂದಿಗೆ ಟೀಚರ್ಸ್ ಜೊತೆಗೆ ಉತ್ತಮವಾದಂತಹ ಸಂಬಂಧವನ್ನು ಇಟ್ಕೊಳ್ಳೋದ್ರ ಮೂಲಕ ಪ್ರತಿಯೊಂದು ಮಕ್ಕಳು ಕೂಡ ಖುಷಿಯಿಂದ ಶಾಲೆಗೆ ಹೋಗುವಂತಹ ವಾತಾವರಣವನ್ನು ನಿರ್ಮಾಣ ಮಾಡೋದರಲ್ಲಿ ಯಶಸ್ವಿಯಾಗೋಣ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ಎಜುಕೇರ್.